ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಈಗಾಗಲೇ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ಮಾಡಬೇಕಾಗುತ್ತೆ ಅಂತಲೂ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅಂದರೆ ಈಗ ಏನು 2026-27ನೇ ಸಾಲಿನಲ್ಲಿ ತಾತ್ಕಾಲಿಕವಾಗಿ ಫೀಸ್ ಸ್ಟ್ರಕ್ಚರ್ನ ಬಿಟ್ಟಿದ್ದಾರೆ. ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ, ಯಾವ ಕೆಟಗರಿಗೆ ಅಂತೇಳಿ. ಈಗಾಗಲೇ ಏನು ಆಪ್ಷನ್ ಎಂಟ್ರಿ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲೇ ಶೋ ಆಗಿರುತ್ತೆ ಫೀಸ್ ಸ್ಟ್ರಕ್ಚರ್ ಎಷ್ಟು ಇರುತ್ತೆ ಆ ಒಂದು ಕಾಲೇಜಿಗೆ ಅಂತೇಳಿ, ಆ ಒಂದು ಕೋರ್ಸಿಗೆ, ಆ ಒಂದು ಕಾಲೇಜಿಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಏನು ಆಪ್ಷನ್ ಎಂಟ್ರಿ ಮಾಡಿದಾರೋ ಅವರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ತೋರಿಸಿದೆ. ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಥವಾ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಅಂಥವ್ರಿಗೆ ಯಾವಾಗ ಆಪ್ಷನ್ ಎಂಟ್ರಿಗೆ ಮತ್ತೆ ಅವಕಾಶ ಕೊಡ್ತಾರೆ ಅಂತಲೂ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈಗ ಹೋದ ವರ್ಷ 25-26ನೇ ಸಾಲಿನ ಏನು ಫೀಸ್ ಸ್ಟ್ರಕ್ಚರ್ ಏನಿತ್ತು, ಈ ವರ್ಷ ಏನು ಫೀಸ್ ಸ್ಟ್ರಕ್ಚರ್ ಆಗಿದೆ, ಈ ವರ್ಷದ್ದು ನಾನು ಈಗ ಏನು ಅಧಿಕೃತವಾಗಿ ಈ ಒಂದು KE ವೆಬ್ಸೈಟಲ್ಲಿ ಏನು ಫೀಸ್ ಸ್ಟ್ರಕ್ಚರ್ನ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಈಗ ಯಾರೆಲ್ಲ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದ್ರಿಂದ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಬರುತ್ತೆ ಅಂತಲೂ ಕೂಡ KCET ನೀಟ್ ಬಗ್ಗೆ ನಾವು ಆಗಾಗ ನಮ್ಮ ಚಾನಲ್ ಮುಖಾಂತರ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಈಗ ಇವತ್ತಿನ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಡೋಣ. ಗೌರ್ಮೆಂಟ್ ಕಾಲೇಜಲ್ಲಿ ಏನಿರುತ್ತೆ, ಯಾವ ಕೋರ್ಸಿಗೆ, ಯಾವ ಕೆಟಗರಿಗೆ ಏನೆಲ್ಲ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಗ ನೀವು ನೋಡ್ಬೋದು, ಇಲ್ಲಿ ಅಧಿಕೃತವಾಗಿ KE ಎಕ್ಸಾಮ್ ಅಥಾರಿಟಿ ಅವರು ಅಂದರೆ ಪರೀಕ್ಷಾ ಪ್ರಾಧಿಕಾರದವರು ಅವ್ರದ್ದೇ ಒಂದು ಇಂಜಿನಿಯರ್ ಮತ್ತು ಆರ್ಟಿಟೆಕ್ಚರ್ಸ್ ಏನು ಕೋರ್ಸ್ ಇದೆಯೋ ಅದಕ್ಕೆ 2026-27ನೇ ಸಾಲಿನಲ್ಲಿ ಕೆಟಗರಿ ವೈಸ್ ಮತ್ತು ಕಾಲೇಜ್ ವೈಸ್, ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಮತ್ತು ಕೋಟಾ, ಆ ಒಂದು ಇದಕ್ಕೆ ಯಾವ್ಯಾವ ಫೀಸ್ ಸ್ಟ್ರಕ್ಚರ್ನ ರೆಡಿ ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಏನು GM ಜನರಲ್ ಮೆರಿಟ್ 2A 2B 3A 3B ಅವ್ರಿಗೆ ಏನು ಇಲ್ಲಿ ನೋಡ್ಬೋದು, ಕೆಳಗಡೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ಸ್ ಕೋರ್ಸ್ ಅವರಿಗೆ ಏನು ಅದರ್ ದ್ಯಾನ್ ಬಿಲೋ ಕೋರ್ಸ್ ಆಫ್ ಗೌರ್ಮೆಂಟ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಈ ಒಂದು ಕೆಟಗರಿ ಅಂದರೆ ಇನ್ಕ್ಲೂಡಿಂಗ್ ಕೆಟಗರಿ 1 ಆನ್ಯುವಲ್ ಇನ್ಕಮ್ ಅಂದರೆ ಕೆಟಗರಿ 1ವರೆಗೂ ಆನ್ಯುವಲ್ ಇನ್ಕಮ್ ಎಬೋ ಅಂದರೆ 2.5 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ, ಕೆಟಗರಿ 1ಅವರು 2.5 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಅವರು ಈ ಒಂದು GM 2A 2B 3B ಅವರ ಏನು ಫೀಸ್ ಸ್ಟ್ರಕ್ಚರ್ ಇರುತ್ತೋ ಅದೇ ಅವರಿಗೂ ಕೂಡ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅಂದರೆ 2.5 ಲಕ್ಷಕ್ಕಿಂತ ಮೇಲ್ಪಟ್ಟು ಕೆಟಗರಿ 1ಅವ್ರದ್ದು ಇನ್ಕಮ್ ಇದ್ದರೆ ಅವರು ಕೂಡ ಈ ಒಂದು GM ಮತ್ತು 2A 2B 3A 3B ಅವರಿಗೆ ಏನು ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅದೇ ಫೀಸ್ ಕೂಡ ಅವ್ರಿಗೂ ಕೆಟಗರಿ 1ವರೆಗೂ ಇರುತ್ತೆ ಅಂತ ಅರ್ಥ. ಇಲ್ಲಿ ಅದರ್ ದ್ಯಾನ್ ಬಿಲೋ ಕೋರ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ಸ್ಗೆ ಕೋರ್ಸಿಗೆ 47,000 ಇದ್ದರೆ 47,100 ರೂಪಾಯಿ ಇರುತ್ತೆ. ಅದೇ SNQ ಇಂಜಿನಿಯರಿಂಗ್ ಕೋರ್ಸಿಗೆ SNQ ಕೋಟಾದಲ್ಲಿ ಹೋಗ್ತೀರಾ ಅಂದರೆ ನೀವು ಸೂಪರ್ ವಿವೋ ಕೋಟಾ ಅಂತ ಆ ಒಂದು ಕೋಟಾದಲ್ಲಿ ಹೋಗೋದಾದರೆ 22,910 ರೂಪಾಯಿ ಇರುತ್ತೆ. SC ST ವಿದ್ಯಾರ್ಥಿಗಳು ಅವರ ಒಂದು ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಒಳಗಿದ್ರೆ ಅವರಿಗೆ ಈ ಒಂದು ಗೌರ್ಮೆಂಟ್ ಕಾಲೇಜ್ ಫೀಸು ಇಂಜಿನಿಯರಿಂಗ್ ಅಥವಾ ಇದು ಫೀಸು 0 ಇದೆ. ಅದೇ ರೀತಿ ಏನು ಕೆಟಗರಿ 1 ಅವರ ಒಂದು ಆನ್ಯುವಲ್ ಇನ್ಕಮ್ ಬಿಲೋ ಅಂದರೆ ಕಡಿಮೆ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ಈ ಒಂದು 24,150 ಇದೆ. ಅದೇ ಕೆಟಗರಿ 1 ಅವರು 2.5 ಲಕ್ಷಕ್ಕಿಂತ ಜಾಸ್ತಿ ಅವ್ರ ಇನ್ಕಮ್ ಇದ್ದರೆ 47,100 ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಮೆಕ್ಯಾನಿಕಲ್, ಟೆಕ್ಸ್ಟೈಲ್, ಸಿಲ್ಕ್ ಟೆಕ್ನಾಲಜಿ, ಸಿವಿಲ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಈ ಥರ ಗೌರ್ಮೆಂಟ್ ಕಾಲೇಜ್ ಇದ್ದರೆ ಅವರಿಗೆ ನಾವು ಮೇಲೆ ಹೇಳಿದಾಗೆ GM 2A 2B 3A 3B ಕೆಟಗರಿ ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಈ ಒಂದು ಟೆಕ್ಸ್ಟೈಲ್, ಸಿಲ್ಕ್ ಟೆಕ್ನಾಲಜಿ, ಸಿವಿಲ್, ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ಸ್ ಈ ಥರ ಫೀಸ್ ಇದು ಏನು ಕೋರ್ಸ್ ಇರುತ್ತಲ್ಲ ಅವರಿಗೆ 29,985 ಇರುತ್ತೆ. ಅದೇ SNQ ಕೋಟದವರಿಗೆ
17,910 ಇರುತ್ತೆ. ಅದೇ SC ST ಏನು ಕ್ಯಾಟಗರಿಯವರಿಗೆ 0 ಇದೆ. ಅದೇ ಕ್ಯಾಟಗರಿ 1 ಬಿಲೋ 2.5 ಲ್ಯಾಕ್ಸ್ ಅವರ ಆ್ಯನ್ಯುವಲ್ ಇನ್ಕಮ್ ಇದ್ದರೆ 12,075 ರೂಪಾಯಿ ಇರುತ್ತೆ. ಅದೇ ರೀತಿ ಕೆಳಗಡೆ ಬಂದರೆ ನಾವು ಫಾರ್ ಏಡೆಡ್ ಕೋರ್ಸ್ ಆಫ್ ಏಡೆಡ್ ಕಾಲೇಜ್ ಅಂದರೆ ಏನು ಏಡೆಡ್ ಅಂದರೆ ಅನುದಾನಿತ ಕಾಲೇಜ್ಗಳಲ್ಲಿ ಏಡೆಡ್ ಕೋರ್ಸ್ ಏನಿರುತ್ತೋ ಅವರಿಗೆ ಮೇಲೆ ಹೇಳಿದಾಗೆ GM 2A 2B 3A 3B ಮತ್ತು ಆ್ಯನ್ಯುವಲ್ ಇನ್ಕಮ್ ಕ್ಯಾಟಗರಿ ಅಬೌವ್ 2.5 ಲ್ಯಾಕ್ಸ್ ಇರೋರಿಗೆ ಆ ಕಾಲೇಜ್ಗಳಲ್ಲಿ 47,100 ಇರುತ್ತೆ ಫೀಸು. ಅದೇ ರೀತಿ SNQ ಕೋಟಾ ಅಲ್ಲಿರಲ್ಲ. ಅದೇ SC ST ಸ್ಟೂಡೆಂಟ್ಗೆ 0 ಇದೆ. ಬಿಲೋ ಕ್ಯಾಟಗರಿ 1 ಬಿಲೋ 2.5 ಲ್ಯಾಕ್ಸ್ ಅವರ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ಅವರ ಒಂದು ಫೀಸ್ ಎಷ್ಟಿರುತ್ತೆ 24,150 ಇರುತ್ತೆ. 24,150 ಇರುತ್ತೆ. ಅದೇ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಇಂಜಿನಿಯರಿಂಗ್ ಅವರಿಗೆ ಆ ಒಂದು ಮೇಲೆ ಹೇಳಿದಾಗೆ GM ಕೆಟಗರಿಗೆ 2A 2B 3A 3B ಅಬೋವ್ ಕ್ಯಾಟಗರಿ 1ನಲ್ಲಿ ಆ್ಯನ್ಯುವಲ್ ಇನ್ಕಮ್ 2.5 ಇದ್ದರೆ ಅವರಿಗೆ 56,500 ಇರುತ್ತೆ. 56,500. ಅದೇ ಅವರಿಗೆ SNQ ಕೋಟಾ ಈ ಒಂದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಅದರಲ್ಲಿದ್ದರೆ ಅವ್ರಿಗೆ SNQ ಕೋಟಾ ಇಲ್ಲ. SC ST ಅವರಿಗೆ ಇನ್ನು ಫೀಸ್ 0 ಅಂತ ಕೊಡ್ತಾ ಇದ್ದಾರೆ. ಅದೇ ರೀತಿ ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಲ್ಯಾಕ್ಸ್ ಅವರ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ಈ ಒಂದು ಏನು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಇಂಜಿನಿಯರಿಂಗಲ್ಲಿ 33,600 33,600 ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಒಂದು ಕಾಲೇಜ್ ಹೈಯರ್ ಕನ್ಸಲ್ಟಿಂಗ್ ಕಾಲೇಜ್ ಹೈಯರ್ ಫೀಸ್ ಏನಿರುತ್ತೋ ಅದು ಏನು 1,10,910 ಇರುತ್ತೆ. ಯಾವುದು GM 2A 2B 3A 3B ಅವರಿಗೆ. ಅದೇ ಒಂದು SNQ ಕೋಟಾದಲ್ಲಿ ಹೋಗೋದಾದರೆ 22,910 ಕಟ್ಟಬೇಕು. SC ST ಅವರು 0 ಇದೆ. ಅದೇ ರೀತಿ ಕ್ಯಾಟಗರಿ 1 ಅವರು ಏನು ಬಿಲೋ 2.5 ಲ್ಯಾಕ್ಸ್ ಇದ್ದರೆ ಅವರ ಆ್ಯನ್ಯುವಲ್ ಇನ್ಕಮ್ 86,760 ಫೀಸನ್ನು ಮಾಡಿದ್ದಾರೆ. ಅದೇ ಟೈಪ್ 1 ಟೈಪ್ ಕೊಟ್ಟಿದ್ದಾರೆ. ಅನ್ಏಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಂದರೆ ಮೈನಾರಿಟಿ ಕಾಲೇಜ್ಗಳಲ್ಲಿ ಈಗಾಗಲೇ ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಜಾಸ್ತಿ ಸಿಗೋದು ಅಂದರೆ ಈ ಒಂದು 2 ಟೈಪ್ 1 ಟೈಪ್ ಅಲ್ಲಿ ಜಾಸ್ತಿ ಸಿಗುತ್ತೆ ಕಾಲೇಜ್ಗಳು ಸಿಗೋದು. ಅಂದರೆ ಒಂದಿಷ್ಟು ರ್ಯಾಂಕಿಂಗಲ್ಲಿ ಏನು 50,000 ಮೇಲೆ ಆ ಥರ ಏನಾರ ಬಂದರೆ ಈ ಒಂದು ಟೈಪ್ 1 ಟೈಪ್ 2 ಅಲ್ಲೇ ಅವರಿಗೆ ಜಾಸ್ತಿ ಒಂದು ಸೀಟ್ಸ್ ಸಿಗೋದು. ಹಾಗಾಗಿ ಏನು ಟೈಪ್ 1ನಲ್ಲಿ 1,20,320 ಇರುತ್ತೆ GM 2A 2B 3A 3B ಅವರಿಗೆ. ಅದೇ ರೀತಿ SNQ ಕೋಟಾದಲ್ಲಿ ಹೋಗೋ ವಿದ್ಯಾರ್ಥಿಗಳಿಗೆ 32,320 32,320. ಅದೇ SC ST ವಿದ್ಯಾರ್ಥಿಗಳಿಗೆ 0 ಇದೆ. ಅದೇ ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಲ್ಯಾಕ್ಸ್ ಅವರಿಗೆ 96,170 ಇರುತ್ತೆ. ಅದೇ ಟೈಪ್ 2 ಇನ್ಕ್ಲೂಡಿಂಗ್ ಏನು ಪ್ರೈವೇಟ್ ಕಾಲೇಜಲ್ಲಿ ಏನು ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ ಆ ಮಕ್ಕಳಿಗೆ ಏನು 1,30,320 ಈಗಾಗಲೇ ಆಪ್ಷನ್ ಎಂಟ್ರಿಯಲ್ಲೂ ಪ್ರೈವೇಟ್ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಈ ಒಂದು ಫೀಸ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಅದು ಅಬ್ಸರ್ವ್ ಆಗಿದೆ, ಕೆಲವು ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿಲ್ಲ. ಈಗ ಅಧಿಕೃತವಾಗಿ ಏನು KE ಪರೀಕ್ಷಾ ಪ್ರಾಧಿಕಾರದವರೇ ಒಂದು ಫೀಸ್ ಸ್ಟ್ರಕ್ಚರ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡ್ಕೋಬೋದು. ಏನು ಏಡೆಡ್ ಅಂದರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ 1,30,020 ರೂಪಾಯಿ GM 2A 2B 3A 3B ಕ್ಯಾಟಗರಿಯವರಿಗೆ ಇರುತ್ತೆ. ಅದೇ SNQ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಅವರಿಗೆ 32,320 ಇರುತ್ತೆ. SC ST ಅವರಿಗೆ 0 ಅಂತ ತೋರಿಸ್ತಾ ಇದೆ. ಅದೇ ಕ್ಯಾಟಗರಿ 1 ಬಿಲೋ 2.5 ಲ್ಯಾಕ್ಸ್ ಆ್ಯನ್ಯುವಲ್ ಇನ್ಕಮ್ ಇರೋವಂಥ ಸ್ಟೂಡೆಂಟ್ಗೆ 1,06,170 1,06,170. ಅದೇ ಕೆಳಗಡೆ ಡಿಮ್ಯಾಂಡ್ ಪ್ರೈವೇಟ್ ಯೂನಿವರ್ಸಿಟಿ ಇದೆರಡು ಕೂಡ ಇರುತ್ತೆ. ಫೈನಲ್ ಏನು ಇಂಜಿನಿಯರಿಂಗಿಗೆ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡಿಂಗ್ ಫೀಜಸ್ ಇನ್ ಅಬೌವ್ ಟೇಬಲ್ಸ್ ಅಂದರೆ ಎಲ್ಲ ಒಂದು ಇನ್ಕ್ಲೂಡ್ ಆಗಿರುತ್ತೆ.
ಇನ್ನು ಕೆಳಗಡೆ ಏನು ಪ್ರಿವಿಯಸ್ಲಿ ಫೀಸ್ ಸ್ಟ್ರಕ್ಚರ್ ಅಗ್ರಿಕಲ್ಚರ್ ವೆಟರ್ನರಿ ಫಿಶರ್ಸ್ ಡೈರಿ ಸೈನ್ಸ್ ಕೋರ್ಸಸ್ಗೆ ಈ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ನೀವು ಇದನ್ನ ನೋಡ್ಕೋಬೋದು. ಅಧಿಕೃತವಾಗಿ ಏನು KU ವೆಬ್ಸೈಟಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ PDF ಇದೆ. KU ವೆಬ್ಸೈಟ್ಗೆ ಹೋಗಿ ಪ್ರವೇಶದಲ್ಲಿ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು ಸತಿ. KU ವೆಬ್ಸೈಟಿಗೆ ನಾವು ಅಧಿಕೃತವಾಗಿ ಬರ್ತೀವಿ. ಇಲ್ಲಿ ಏನು ಪ್ರವೇಶ ಅಂತ ಇದೆ, UGCET ಅಂತ ಏನು ಆಪ್ಷನ್ ಇದೆಯಲ್ಲ ಮೊದಲನೇದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮಾಹಿತಿ ಒಂದು ಆಪ್ಷನ್ ಇಲ್ಲಿ ಮಾಹಿತಿ ಅಂತ ತೋರಿಸ್ತಾ ಇದೆ. ಆ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ. ಆ ಮಾಹಿತಿ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇ ಆಪ್ಷನ್ ನೀವು ನೋಡ್ಬೋದು, UGCET 2026 ತಾತ್ಕಾಲಿಕ ಶುಲ್ಕ ರಚನೆ ಏನು 1/7/2026 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಒಂದು ಫೀ ಸ್ಟ್ರಕ್ಚರ್ PDF ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಕೋಬೋದು. ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದರೆ ಓಕೆ, ಇಲ್ಲ ಅಂದರೆ ನೀವು ಇಲ್ಲೊಂದು ಸತಿ ನೀವು KU ಪರೀಕ್ಷಾ ಪ್ರಾಧಿಕಾರದ ಹೋಮ್ ಪೇಜಿಗೆ ಹೋಗಿ UGCET ಸೆಲೆಕ್ಟ್ ಮಾಡಿ. ಅಲ್ಲಿ ಏನು ಮಾಹಿತಿ ಅಂತ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನೀವು ಮೊದಲನೇ ಆಪ್ಷನ್ ತಾತ್ಕಾಲಿಕ ಫೀಸ್ ಸ್ಟ್ರಕ್ಚರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು PDF ಅನ್ನು ನೋಡ್ಕೊಳ್ಳಿ ಅಂತ. ಇದೇ ರೀತಿ ನಮ್ಮ ಚಾನಲಲ್ಲಿ ನಿಮಗೆ ಏನು UGCET ಯಾವುದೆಲ್ಲ ಹೊಸ ಅಪ್ಡೇಟ್ಸ್ಗಳು ಬಂದರೆ ಮತ್ತು ನೀಟ್ ಬಗ್ಗೆ ಅಪ್ಡೇಟ್ಸ್ಗಳು ಬಂದರೆ ನಾವು ನಿಮಗೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಫ್ರೆಂಡ್ಸ್, ಇಲ್ಲಿವರೆಗೂ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ. ಅದೇ ರೀತಿ ನಮ್ಮ ಏನು ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಚಾನಲ್ ಇದೆ, ಅಲ್ಲೂ ಕೂಡ ನೀವು ಜಾಯಿನ್ ಆದರೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಏನು KCET ಮತ್ತು ನೀಟ್ ಬಗ್ಗೆ ಅಲ್ಲ, ಬೇರೆ ಬೇರೆ ಎಜುಕೇಷನ್ ಬಗ್ಗೆ, ಏನು ಸ್ಕಾಲರ್ಶಿಪ್ ಬಗ್ಗೆ, ಬೇರೆ ಬೇರೆ ವಿಷಯಗಳು ಏನೆಲ್ಲ ಇರುತ್ತೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಸಹಾಯ ಆಗುವಂಥ ಅಪ್ಡೇಟ್ಸ್ಗಳನ್ನು ನಾವಲ್ಲಿ ಹಾಕ್ತಾ ಇರ್ತೀವಿ. ಅಲ್ಲಿ ಜಾಯಿನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ. ಇದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೀವೆಲ್ಲರೂ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.